ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಅಥವಾ ಬಸ್ ನಿಲ್ದಾಣಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಬ್ಯಾಟರಿ ಖಾಲಿಯಾದಾಗ ಅಲ್ಲಿರುವ ಯುಎಸ್ಬಿ ಚಾರ್ಜರ್ ಪೋರ್ಟಲ್ಗಳನ್ನು ಬಳಸುವುದು ನಮ್ಮಲ್ಲಿ ಬಹುತೇಕರ ಅಭ್ಯಾಸ. ಆದರೆ ಇನ್ನು ಮುಂದೆ ಇಂತಹ ಜಾಗಗಳಲ್ಲಿ ಫೋನ್ ಚಾರ್ಜ್ ಮಾಡುವ ಮುನ್ನ 100 ಬಾರಿ ಯೋಚಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಏಕೆಂದರೆ ಸಾರ್ವಜನಿಕ ಚಾರ್ಜಿಂಗ್ ಪಾಯಿಂಟ್ಗಳ ಮೂಲಕವೇ ಜನರ ವೈಯಕ್ತಿಕ ಮಾಹಿತಿ ಮತ್ತು ಹಣವನ್ನು ಲೂಟಿ ಮಾಡುವ ಹೊಸ ಜಾಲ ಸಕ್ರಿಯವಾಗಿದ್ದು, ಈ ಕುರಿತು ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಜನರಿಗೆ ತೀವ್ರ ಎಚ್ಚರಿಕೆ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತವಾಗಿ ಸಿಗುವ ಯುಎಸ್ಬಿ ಪೋರ್ಟಲ್ಗಳಲ್ಲಿ ಹ್ಯಾಕರ್ಗಳು ಮೊದಲೇ ಅತ್ಯಾಧುನಿಕ ಚಿಪ್ಗಳನ್ನು ಅಥವಾ ಮಾಲ್ವೇರ್ ಸಾಫ್ಟ್ವೇರ್ಗಳನ್ನು ಅಳವಡಿಸಿರುತ್ತಾರೆ. ಇಂತಹ ಪೋರ್ಟ್ಗಳಿಗೆ ಸಾರ್ವಜನಿಕರು ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳನ್ನು ಕನೆಕ್ಟ್ ಮಾಡಿದ ತಕ್ಷಣ ಆ ಡಿವೈಸ್ಗಳಲ್ಲಿರುವ ಫೋಟೋಗಳು, ಖಾಸಗಿ ವಿಡಿಯೋಗಳು, ಬ್ಯಾಂಕ್ ಖಾತೆಯ ವಿವರಗಳು ಹಾಗೂ ಪಾಸ್ವರ್ಡ್ಗಳನ್ನು ಸೈಬರ್ ಕಳ್ಳರು ಸುಲಭವಾಗಿ ಕದಿಯುತ್ತಾರೆ. ಪೊಲೀಸ್ ಇಲಾಖೆಯ ಈ ಅತ್ಯಂತ ಅಪಾಯಕಾರಿ ತಂತ್ರಜ್ಞಾನದ ವಂಚನೆಗೆ ಜ್ಯೂಸ್ ಜಾಕಿಂಗ್ ಎಂದು ಕರೆದಿದ್ದಾರೆ. ಮೊಬೈಲ್ನಲ್ಲಿರುವ ಬ್ಯಾಂಕಿಂಗ್ ಆ್ಯಪ್ಗಳು UPI ID, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ವಿವರಗಳನ್ನು ಬಳಸಿಕೊಂಡು ಆನ್ಲೈನ್ ಶಾಪಿಂಗ್ ಅಥವಾ ನೇರವಾಗಿ ಹಣ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ. ನಿಮ್ಮ ಫೋನ್ನಲ್ಲಿರುವ ವೈಯಕ್ತಿಕ ಫೋಟೋ ಹಾಗೂ ವಿಡಿಯೋಗಳನ್ನು ಕದ್ದು ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಾಗಿ ಬೆದರಿಸಿ ಹಣಕ್ಕಾಗಿ ಬೇಡಿಕೆ ಇಡುತ್ತಾರೆ. ನಿಮ್ಮ ಆಧಾರ್, ಪಾನ್ ಕಾರ್ಡ್ ಸೇರಿದಂತೆ ಪ್ರಮುಖ ವೈಯಕ್ತಿಕ ದಾಖಲೆಗಳನ್ನು ಇತರ ಅಪರಾಧ ಕೃತ್ಯಗಳನ್ನು ಎಸಗಲು ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಲಾಗುತ್ತದೆ. ಇಂತಹ ವಂಚನೆಗಳ ತಡೆಗೆ ಪೊಲೀಸ್ ಇಲಾಖೆ ಹಲವು ನಿರ್ದೇಶನಗಳನ್ನು ನೀಡಿದ್ದು, ಸಾರ್ವಜನಿಕ ಯುಎಸ್ಬಿ ಸಾಕೆಟ್ಗಳ ಬದಲಿಗೆ ನಿಮ್ಮದೇ ಆದ ಸ್ವಂತ ಅಡಾಪ್ಟರ್ ಅನ್ನು ನೇರವಾಗಿ ಎಲೆಕ್ಟ್ರಿಕ್ ಪ್ಲಗ್ ಪಾಯಿಂಟ್ಗೆ ಹಾಕಿ ಚಾರ್ಜ್ ಮಾಡುವುದು ಅತ್ಯಂತ ಸುರಕ್ಷಿತ ಎಂದಿದೆ. ಮಾತ್ರವಲ್ಲದೆ ಪ್ರಯಾಣದ ಸಮಯದಲ್ಲಿ ಬ್ಯಾಟರಿ ಸಮಸ್ಯೆಯಿಂದ ಪಾರಾಗಲು ಯಾವಾಗಲೂ ಒಂದು ಪವರ್ ಬ್ಯಾಂಕ್ ಅನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ ಹಾಗೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಯುಎಸ್ಬಿ ಪೋರ್ಟ್ ಬಳಸಬೇಕಾಗಿ ಬಂದರೆ ಮಾರುಕಟ್ಟೆಯಲ್ಲಿ ಸಿಗುವ ಯುಎಸ್ಬಿ ಡೇಟಾ ಬ್ಲಾಕರ್ ಸಾಧನವನ್ನು ಬಳಸಿ ಚಾರ್ಜ್ ಮಾಡಿ ಎಂದು ಹೇಳಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.